ನಮಸ್ಕಾರ ಸ್ನೇಹಿತರೆ, ನಾನಿವತ್ತು KTM ಶೋರೂಮ್ ಬಂದಿದ್ದೀನಿ. KTMಲ್ಲಿ KTM ಅಡ್ವೆಂಚರ್ 390cc ಬೈಕು ನಿಮಗೆ ಏನು ಪ್ರೈಸ್ ಇದೆ, ಏನು ಫ್ಯೂಚರ್ ಇದೆ ಅಂತ ಹೇಳ್ತೀನಿ. ಮೊದಲು ಗಾಡಿ ಯಾವ ಥರ ಇದೆ ಅಂತ ಈ ವಿಡಿಯೋ ನೋಡಿ ಸ್ನೇಹಿತರೆ. ಇನ್ನು ಗಾಡಿ ಇಂಜಿನ್ ಬಗ್ಗೆ ಮೊದಲು ಹೇಳ್ತೀನಿ. ಇದು 398cc, ಮ್ಯಾಕ್ಸಿಮಮ್ ಪವರ್ ಬಂದು 45 bhp ಇದೆ. ಟಾರ್ಕ್ ಬಂದು ನಿಮಗೆ 39 Nm ಇದೆ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ಸೀಟ್ ತೋರಿಸ್ತಾ ಇದ್ದೀನಿ ನೋಡಿ. ಸೀಟ್ ಈ ಥರ ಇದೆ. 830 mm ಇದೆ ಸೀಟ್ ಹೈಟ್ ಬಂದು ನಿಮಗೆ. ಇವಾಗ ಓಡೋಮೀಟರ್ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇರುತ್ತೆ. ಫುಲ್ಲು ನಿಮಗೆ ಡಿಜಿಟಲ್ ಇರುತ್ತೆ. ಇದು ಬ್ಲೂಟೂತ್ ಆಪ್ಷನ್ ಇರುತ್ತೆ, ರೈಡಿಂಗ್ ಮೂಡು, ಆಫ್ ರೋಡ್ ಮೂಡಿಂಗ್ ಎಲ್ಲ ಇರುತ್ತೆ. ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಬೋದು ನೀವು ನೋಡಿ. ಇಂಜಿನ್ ನೋಡಿ ಏನು ಸಖತ್ತಾಗಿದೆ ಮಾತ್ರ ನೋಡಿ. ಸೈಲೆನ್ಸರ್ ಕೆಳಗಡೆ ಕೊಟ್ಟಿದ್ದಾನೆ. ನಿಮಗೆ ನೀರಲ್ಲಿ ಹೋದ್ರೂ ಗಾಡಿ ಸ್ಟಾರ್ಟ್ ಆಗುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳಬೇಕಂದ್ರೆ 200 mm ಇದೆ ನೋಡಿ. ಈ ಸ್ಟಿಕ್ಕರ್ ಇದೆಯಲ್ಲ, ಈ ಸ್ಟಿಕ್ಕರಲ್ಲಿ ಏನಿದೆ ಫ್ಯೂಚರ್ ಅಂದರೆ, ಇದು ನಿಮಗೆ ಕ್ರ್ಯಾಚಸ್ ಆದ್ರೂ ಕಿತ್ತಿದ್ರೂ ಅದು ಏನು ಕಲರ್ ಇದೆ ಅದು ಅದೇ ಕಲರ್ ಇರುತ್ತೆ. ಅದು ಫುಲ್ಲು ಸ್ಟಿಕ್ಕರ್ ಬಂದು ಮೋಲ್ಡ್ ಆಗಿಬಿಟ್ಟಿರುತ್ತೆ ನಿಮಗೆ. ಇದು ಈ ಫ್ಯೂಚರು ಈ ಗಾಡಿಗೆ ಹೊಸ ಥರ ಬಿಟ್ಟಿದ್ದಾನೆ. ಗಾಡೀಲಿ ಫುಲ್ ಮೋಲ್ಡ್ ಆಗಿರುತ್ತೆ ಅದು. ನೀವು ಆ ಬ್ಲ್ಯಾಕ್ ಕಲರ್ ಕಿತ್ತಿದ್ರೂ ಬ್ಲ್ಯಾಕ್ ಕಲರ್ ಇರುತ್ತೆ, ಕ್ರ್ಯಾಚಸ್ ಆದರೂ ನಿಮಗೆ ಕಾಣೋದಿಲ್ಲ, ಆ ಥರ ಇರುತ್ತೆ ಇದು. ನೋಡಿ, ಬ್ಯಾಕಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಒಳ್ಳೆ ಸೂಪರ್ ಪವರ್ ರೇಂಜಸ್ ಬೈಕ್ ಇದ್ದಂಗಿದೆ ಗಾಡಿ ಮಾತ್ರ. ನೋಡಿ, ಗಾಡಿ ಕೀ ನೋಡಿ ಏನು ಸಖತ್ತಾಗಿದೆ. ಫ್ರಂಟ್ ನೋಡಿ, ನಿಮಗೆ ಫ್ರಂಟ್ ಫುಲ್ LED ಬರುತ್ತೆ ನಿಮಗೆ. ಸಖತ್ತಾಗಿದೆ. ಫ್ರಂಟ್ LED ಆಗಲಿ, ಆ ಗ್ಲಾಸ್ ಆಗಲಿ ಸಖತ್ತಾಗಿ ಕಾಣುತ್ತೆ ನೋಡಿ. ಫ್ರಂಟಿಂದ ತೋರಿಸ್ತಿದ್ದೀನಿ ಯಾವ ಥರ ಕಾಣ್ತಿದೆ. ರೇಡಿಯೇಟರ್ ಇದೆ ಇಲ್ಲಿ. ಇನ್ನು ಫ್ರಂಟ್ ವೀಲ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ABS ಇದೆ, ಡಿಸ್ಕ್ ಬ್ರೇಕು ಇದೆ. ವೀಲ್ ಸೈಜ್ ಬಂದು ನಿಮಗೆ 17 ಇದೆ. ಟೈರ್ ಸೈಜ್ ಬಂದು 21 mm ಇದೆ ನೋಡಿ. ಈ ಥರ ಇರುತ್ತೆ ಟೈರ್ ನಿಮಗೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. 200 mm ಇದೆ. ಇನ್ನು ಗೇರ್ ಬಂದು ಇದಕ್ಕೆ 6 ಗೇರ್ ಬರುತ್ತೆ ನೋಡಿ. ಬ್ಯಾಕ್ ಟೈರ್ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಟೈರಲ್ಲಿ ನಿಮಗೆ ಈ ಥರ ಇರುತ್ತೆ. ಅಲ್ಲೂ ಡಿಸ್ಕ್ ಇರುತ್ತೆ, ABS ಇರುತ್ತೆ. ವೀಲ್ ಸೈಜ್ ಬಂದು ನಿಮಗೆ 21 mm ಇರುತ್ತೆ. ಇನ್ನು ಟೈರ್ ಸೈಜ್ ಬಂದು 17 ಇರುತ್ತೆ ನೋಡಿ. ಮೋನೋ ಸಸ್ಪೆನ್ಷನ್ ಇದೆ ಬ್ಯಾಕಲ್ಲಿ ನಿಮಗೆ. ಫ್ರಂಟಲ್ಲಿ ನಿಮಗೆ ಸಸ್ಪೆನ್ಷನ್ ಬಂದು 200 mm ಇದೆ. ಇನ್ನು ಪೆಟ್ರೋಲ್ ಬಂದು ಇದಕ್ಕೆ 14 ಲೀಟರ್ ಹಿಡಿಯುತ್ತೆ. ಇನ್ನು ಗಾಡಿ ಓವರ್ ಆಲ್ ವೆಯ್ಟ್ ಬಂದು ನಿಮಗೆ 182 kg ಇದೆ. ಇನ್ನು ಗಾಡಿ ಕಲರ್ ಬಗ್ಗೆ ಹೇಳಬೇಕಂದ್ರೆ, ಆರೆಂಜ್ ಬರುತ್ತೆ, ವೈಟ್ ಬರುತ್ತೆ. ಇದರಲ್ಲಿ 2 ವೇರಿಯೇಷನ್ ಬರುತ್ತೆ. ಒಂದು ಟಾಪ್ ಮಾಡಲ್ ಬರುತ್ತೆ, ಇನ್ನೊಂದು ಬೇಸ್ ಮಾಡಲ್ ಬರುತ್ತೆ. ಇನ್ನೊಂದು ಟಾಪ್ ಮಾಡಲ್ ತೊಗೊಂಡ್ರೆ ನಿಮಗೆ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ. ಇವಾಗ ಆಫ್ ರೋಡ್ ಮಾಡೋಕ್ಕೆ KTM ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ದಾರೆ. ನಿಮಗೆ ಓಲ್ಡ್ KTM ಅಡ್ವೆಂಚರ್ಗಿಂತ ಇದು ತುಂಬಾ ನಿಮಗೆ ಆಫ್ ರೋಡ್ಗೆ ಚೆನ್ನಾಗಿದೆ. ನಮ್ಮ ಇಂಡಿಯನ್ ರೋಡ್ಗೆಲ್ಲ ಪರ್ಫೆಕ್ಟಾಗಿದೆ ಇದು. ಇದು ನೀವು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ಗಿಂತ ಇದೇ ಬೆಸ್ಟು ಅಂತ ಹೇಳ್ಬೋದು.
ನೋಡಿ ಟೈರ್ ಎಲ್ಲ ಹೆಂಗೆ ಕೊಟ್ಟಿದ್ದಾನೆ, ಎಲ್ಲ ಬಟನ್ಸ್ ಎಲ್ಲ ಆಗಲಿ ಸೂಪರಾಗಿ ಕೊಟ್ಟಿದ್ದಾನೆ. ನೋಡಿ ಓಡೋಮೀಟರ್ ಆಗಲಿ ನೋಡಿ ಸ್ವಿಚ್ ಬೋರ್ಡ್ ಎಲ್ಲ ಹಿಂಗೆ ಕೊಟ್ಟಿದ್ದಾನೆ, ಸಖತ್ತಾಗಿಬಿಟ್ಟಿದ್ದಾನೆ. ಫ್ರಂಟ್ ಹ್ಯಾಂಡಲ್ ಎಲ್ಲ ತೋರಿಸ್ತಾ ಇದೀನಿ ನಿಮಗೆ. ಮಿರರ್ ಆಗಲಿ ಎಲ್ಲದು ಲಿವರ್ಸ್ ಎಲ್ಲ ನೀವು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ನೋಡಿ ಓಡೋಮೀಟರ್ ಎಲ್ಲ ತೋರಿಸ್ತಾ ಇದ್ದೀನಿ. ಓಡೋಮೀಟರ್ ಎಲ್ಲ ಒಳ್ಳೆ ಫ್ಯೂಚರ್ ಬಿಟ್ಟಿದ್ದಾನೆ. ಚಾರ್ಜಿಂಗ್ ಪಿನ್ ಎಲ್ಲ ಕೊಟ್ಟಿದ್ದಾನೆ, ಇದಕ್ಕೆ ಚಾರ್ಜಿಂಗ್ ಎಲ್ಲ ಹಾಕೊಬೋದು. ಒಳ್ಳೆ KTM ಇವಾಗ ಒಳ್ಳೆ ಚೇಂಜಸ್ ಮಾಡಿದ್ದಾನೆ. ಇವಾಗ ಪಕ್ಕ ಏನು ಬೇಕೋ ಯೂತ್ಗೆ ಆ ಥರ ಚೇಂಜಸ್ ಮಾಡಿ ಗಾಡಿ. ಇನ್ನು ಗಾಡಿ ಆನ್ ರೋಡ್ ಪ್ರೈಸ್ ಬಂದು ಬೆಂಗಳೂರಲ್ಲಿ 4,79,358 ರೂಪಾಯಿ ಆಗುತ್ತೆ. ಇದು ಬಂದು ಟಾಪ್ ಮಾಡಲ್ಲು. ಇನ್ನು ಅದು ಬಿಟ್ಟರೆ 3,75,000 ರೂಪಾಯಿದು ಬಂದು ಮಿಡಲ್ ವೇರಿಯೇಷನ್ನು. ಇನ್ನು ಗಾಡಿ ಬೆಂಗಳೂರಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇದೆ. ಶೋರೂಮ್ದು ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತರೆ, ಅವ್ರ ನಂಬರ್ ಕೊಡ್ತೀನಿ ಕೆಳಗಡೆ, ಅವ್ರಿಗೆ ಕಾಲ್ ಮಾಡಿ ನೀವು ಟೆಸ್ಟ್ ರೈಡ್ ನೋಡಿ ಬೈಕ್ ತೊಗೊಬೋದು. ಇನ್ನು ಲಾಸ್ಟ್ ಓವರಾಲ್ ಆಗಿ ಗಾಡಿ ಎಕ್ಸಿಟ್ ಸೌಂಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾವುದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ, ನೆಕ್ಸ್ಟ್ ಬೈಕಲ್ಲಿ ಸಿಗೋಣ. ಇಷ್ಟೇ ಸ್ನೇಹಿತರೆ, ಬಾಯ್. ಇದೇ ಥರ ಸಪೋರ್ಟ್ ಮಾಡಿ, ಬಾಯ್.